ಎಲ್ಲಾ ಗೃಹಲಕ್ಷ್ಮಿಯವರು ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಹಣ ಜಮೆ ಆಗಿದೆ. ಮತ್ತೆ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಎಲ್ಲರೂ ಕೂಡ ದಯವಿಟ್ಟು ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಯಾಕಂದ್ರೆ 2-3 ದೊಡ್ಡ ಸಿಹಿ ಸುದ್ದಿಗಳು ಬಂದಿದ್ದಾವೆ. ನಿಮ್ಮ ಹತ್ತಿರ BPL ಕಾರ್ಡ್ ಇರಬಹುದು, ರೇಷನ್ ಕಾರ್ಡ್ ಇರಬಹುದು, ಅನ್ನಭಾಗ್ಯ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ ಇನ್ ಮುಂದೆ ಹೇಗೆಲ್ಲ ವಿತರಣೆ ಮಾಡಲಿದ್ದಾರೆ. ಹೌದು ವೀಕ್ಷಕರೇ, ದೊಡ್ಡ ಒಂದು ಗುಡ್ ನ್ಯೂಸ್ ಬಂದಿದೆ. ಇನ್ನೊಂದು ಕಡೆಗೆ ಪ್ಲಾಸ್ಟಿಕ್ ನೋಟ್ಗಳು, ಹೌದು ಪಾಲಿಮರ್ ನೋಟ್ಸ್ ಗಳನ್ನ ಟೆಂಡರ್ ಪ್ರಕ್ರಿಯೆ ಕೇಂದ್ರ ಸರ್ಕಾರ RBI ಈಗ ಶುರು ಮಾಡ್ತಾ ಇದೆ. ಹಾಗಾದ್ರೆ ಈಗಿದ ನೋಟುಗಳ ಕತೆ ಏನು, ಇದ್ರ ಬಗ್ಗೆ ಅಪ್ಡೇಟ್ ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಸುವರ್ಣ ಅವಕಾಶ, ಹೆಣ್ಮಕ್ಕಳಿಗೆ ಭರ್ಜರಿ ಸಿಹಿ ಸುದ್ದಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳಿ. ಯಾಕಂದ್ರೆ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಇನ್ನು ಕೊರೋನಾ ವೈರಸ್ ಆತಂಕ ಮತ್ತೆ ಶುರುವಾಗಿದೆ. ಕರ್ನಾಟಕದಲ್ಲಿ ಮತ್ತೆ ಅಲರ್ಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ 4 ಜನರು ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಅಲರ್ಟ್ ಅಂತ ಹೇಳಬಹುದು. ಮತ್ತೆ ಕೊರೋನಾ ರೂಲ್ಸ್ ಗಳು ಬರುತ್ತಾ, ಮತ್ತೆ ಮಾಸ್ಕ್, ಸ್ಯಾನಿಟೈಸರ್, ಮತ್ತೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕಾ. ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ, ಮತ್ತೆ 12 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ. ಮುಂದಿನ 3 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ. ಈ ಜಿಲ್ಲೆ ಜನರು ಸ್ವಲ್ಪ ಎಚ್ಚರ, ಹುಷಾರ್ ಅಂತಾನೆ ಹೇಳ್ಬಹುದು. ಎಲ್ಲ ಒಂದು ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ಹಾಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತು ಹಣ ಜಮೆ ಆಯ್ತಾ? ಯಾಕಂದ್ರೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಈಗ 32 ಮತ್ತು 33ನೇ ಕಂತಿನ ಸರದಿ ಅಂತಾನೆ ಹೇಳ್ಬಹುದು. ನೋಡಿ, ಈಗಾಗಲೇ 31 ಕಂತು ಅಂದ್ರೆ 62,000 ರೂಪಾಯಿ ಟೋಟಲ್ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಹಣವನ್ನ ಹಾಕಲಾಗಿದೆ. ಸದ್ಯಕ್ಕೆ ಈ KYC ಪ್ರಕ್ರಿಯೆ ಕಡ್ಡಾಯ ಮಾಡಿಲ್ಲ. ಹೌದು ವೀಕ್ಷಕರೇ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಮರು ಅರ್ಜಿ ಪ್ರಕ್ರಿಯೆ ಮೊದಲೇ 2,400 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಯಾಕಂದ್ರೆ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಪ್ರಕಾರ ಸರ್ಕಾರ ಈಗ ಮೊದಲ ಹಂತದಲ್ಲಿ 2,400 ಕೋಟಿ ರೂಪಾಯಿ ಬಾಕಿ ಹಣ 31ನೇ ಕಂತು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಮತ್ತೊಂದು ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಬಾಕಿ ಕಂತು ಕೂಡ ಬಿಡುಗಡೆ ಆಗಲಿದೆ. ನೋಡಿ, ಈಗಾಗಲೇ ಈ ಒಂದು ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗೋಕೆ ಬರ್ತಾ ಇದೆ. ಅಂದ್ರೆ ಒಟ್ಟು 36 ತಿಂಗಳು, ಅಂದ್ರೆ 36 ಕಂತು ಸರ್ಕಾರ ಈಗ ಕೊಡಬೇಕಾಗಿತ್ತು. ಆದ್ರೆ 31ನೇ ಕಂತಿನಲ್ಲಿದೆ. ಅಂದ್ರೆ ಇನ್ನೂ ಕೂಡ ಸರ್ಕಾರ ಹಳೆಯ ಕಂತುಗಳನ್ನ ಕೊಡ್ತಾ ಇದೆ. ಅಂದ್ರೆ ಬಾಕಿ ಇರುವ ಒಂದು ಕಂತಿನ ಹಣವನ್ನ ಈಗ ಜಮೆ ಮಾಡಲಾಗ್ತಾ ಇದೆ. ನೋಡಿ, ತುಂಬಾ ಜನರಿಗೆ ಜೂನ್ ತಿಂಗಳಲ್ಲಿ ಹಣ ಬಂದಿಲ್ಲ, ಅಂತವರಿಗೆ ಜುಲೈ ತಿಂಗಳಲ್ಲಿ ಹಣ ಬಂದಿದೆ. ಈಗಾಗಲೇ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸರ್ಕಾರದಿಂದ ಹಣವನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ವೀಕ್ಷಕರೇ, ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಇನ್ನು ನಿಮಗೆ 3 ರಿಂದ 4 ದಿನ ಸಮಯ ಬೇಕಾಗಿ ಬರಬಹುದು. ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ ಹಣ ಬಂದಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಪಡಬೇಡಿ. 1 ವಾರಗಳ ಕಾಲ ಕಾಯಬೇಕು. ನೋಡಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ ಒಟ್ಟು 10 ದಿನಗಳ ಸಮಯ ಬೇಕಾಗುತ್ತೆ. ಕೆಲವೊಂದು ಅಕೌಂಟ್ಗೆ ಈಗಾಗಲೇ ಹಣ ಜಮೆ ಆಗಿದೆ, ಆದ್ರೆ ಇನ್ನೂ ಕೆಲವರಿಗೆ ಹಣ ಜಮೆ ಆಗಿಲ್ಲ. ಅಂತವರು ಯಾವುದೇ ಕಾರಣಕ್ಕೂ ಚಿಂತೆ ಪಡೋದು ಬೇಕಾಗಿಲ್ಲ ವೀಕ್ಷಕರೇ. ನೀವು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆ ಇಲ್ವೋ, ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಆಗಿದೆ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ KYC ಕೂಡ ನೀವು ಮಾಡಿಸಿರಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ನೀವು ಗೃಹಲಕ್ಷ್ಮಿಯವರು ಅನರ್ಹರು ಆಗಿರಬಾರ್ದು. ಅಂದ್ರೆ ತೆರಿಗೆ ಪಾವತಿದಾರರು, GST ರಿಟರ್ನ್ಸ್ ಯಾರಾದ್ರೂ ಮಾಡ್ತಾ ಇದ್ರೆ ಅಂತವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರೋದಿಲ್ಲ. ಇಂಥವ್ರ ಹೆಸರನ್ನ ತೆಗೆದು ಹಾಕಲಾಗಿದೆ. ಅಂದ್ರೆ ಒಟ್ಟು 3,89,000 ಜನರಿಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬಹುದು ಇನ್ಮೇಲೆ. ಯಾಕಂದ್ರೆ ಅವರ ಹೆಸರುಗಳನ್ನ ತೆಗೆದು ಹಾಕಲಾಗಿದೆ. ಈಗ ಬಾಕಿ ಕಂತು 32 ಮತ್ತು 33 ಈ 2 ಕಂತಿನ ಹಣವು ಕೂಡ ಶೀಘ್ರದಲ್ಲೇ ಜಮೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಬಾಕಿ ಹಣ, ಈಗ ಮೊದಲು 31 ಕಂತು ಬಂದಿದೆ, ಈಗ 32ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ ಇನ್ನು ಕೆಲವು ದಿನಗಳಲ್ಲಿ. ಆದ್ರೆ ಅಧಿಕೃತವಾಗಿ ಸರ್ಕಾರದಿಂದ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಎಂಬುದರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ ವೀಕ್ಷಕರೇ. ಆದ್ರೆ ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಬೇಕು. ನೋಡಿ, ಈಗ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅಂದ್ರೆ BL ಅವರು ಕೊಟ್ಟ ಅರ್ಜಿಗಳನ್ನ ಕರೆಕ್ಟ್ ಆಗಿ ತುಂಬಿ ನಿಮ್ಮ ಮತಪಟ್ಟಿಯಿಂದ ನಿಮ್ಮ ಹೆಸರು ನೀವು ಉಳಿಸಿಕೊಳ್ಬೇಕು. ಯಾರದ್ದು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗುತ್ತೆ ಅವರಿಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಇತ್ತ ರೇಷನ್ ಕಾರ್ಡ್ ಅಕ್ಕಿನೂ ಕೂಡ ಸಿಗಲ್ಲ ಅಂತಾನೆ ಹೇಳ್ಬಹುದು. ಸರ್ಕಾರಿ ಯೋಜನೆಗಳ ಲಾಭನೂ ಸಿಗೋದಿಲ್ಲ. BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟ್ ಇದ್ದವರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ. ಮತ್ತೆ APL ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಸೊ ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ
ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊದಲಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಮನೆ ಬಾಗಿಲಿಗೆ ಪಡಿತರವನ್ನ ಪಡೆದುಕೊಳ್ಳಬಹುದು. ಅಂದ್ರೆ ನಿಮ್ಮ ಮನೆಗೆ ಬಂದು ಪಡಿತರ ವಿತರಣೆ ಮಾಡುವ ವ್ಯವಸ್ಥೆ ಈಗ ನಮ್ಮ ಕರ್ನಾಟಕದಲ್ಲಿ ಜಾರಿಯಲ್ಲಿದೆ. ಅಂದ್ರೆ ಇದು ಅನ್ನ ಸುವಿಧಾ ಯೋಜನೆ. ಇದು ಕೇವಲ 70-75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮಾತ್ರ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ BPL ಕಾರ್ಡ್ ಮತ್ತು AAY ಕಾರ್ಡ್, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆ ಕಲ್ಪಿಸುವ ಅನ್ನ ಸುವಿಧಾ ಯೋಜನೆ ಚಾಲ್ತಿಯಲ್ಲಿದೆ. ಇದಕ್ಕೋಸ್ಕರ ಒಮ್ಮೆ ಬಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ನೀವು ಯೋಜನೆಗೆ ಹೆಸರು ನೋಂದಾಯಿಸಿಕೊಳ್ಬೇಕು. ನಂತರ ನಿಮಗೆ ಮುಂದಿನ ತಿಂಗಳಿನಿಂದ ಮನೆ ಬಾಗಿಲಿಗೆ ಪಡಿತರ ವ್ಯವಸ್ಥೆ ಕಲ್ಪಿಸಲಾಗುತ್ತೆ, ವಯಸ್ಸಾದವರಿಗೆ ಮಾತ್ರ. ಇನ್ನು ಎರಡನೇದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಆದಾಯ ಲಿಮಿಟ್ ಜಾಸ್ತಿ ಮಾಡ್ತಾರಂತೆ. ಹೌದು, BPL ಕಾರ್ಡ್ಗೆ ಇದ್ದ 1,20,000 ರೂಪಾಯಿ ಇನ್ಕಮ್ ಲಿಮಿಟ್ ಏನಿದೆ ಅದನ್ನ ಏರಿಕೆ ಮಾಡ್ತಾರೆ. ಆ ಒಂದು ಇನ್ಕಮ್ ಲಿಮಿಟ್ ಏರಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಸಾವಿರಾರು ಕಾರ್ಡುಗಳು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗೋದು ನಿಲ್ಲುತ್ತೆ. ಅಂದ್ರೆ ಈಗ ನೋಡಿ, ಬರೋಬ್ಬರಿ 7,74,000 ಅನರ್ಹ BPL ಪಡಿತರ ಚೀಟಿಗಳು ಕೇಂದ್ರ ಸರ್ಕಾರ ಗುರುತು ಮಾಡಿದೆ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ ವರ್ಷಕ್ಕೆ ಅವರ BPL ಕಾರ್ಡು ಬಂದಾಗ್ತಾ ಇದೆ. ಅವರು ರೇಷನ್ ಅಂಗಡಿಗೆ ಹೋದಾಗ, ನ್ಯಾಯಬೆಲೆ ಅಂಗಡಿಗೆ ಹೋದಾಗ ನಿಮ್ದು ಪಡಿತರ ರದ್ದಾಗಿದೆ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟು 7 ಲಕ್ಷಕ್ಕೂ ಹೆಚ್ಚು ಜನರ BPL ಕಾರ್ಡುಗಳು ಬಂದಾಗ್ತಾ ಇದೆ. ಈಗಾಗಲೇ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು APL ಕಾರ್ಡ್ಗೆ ಶಿಫ್ಟ್ ಆಗಲಾಗಿದೆ. ಆದ್ರೆ ಇನ್ನು ಉಳಿದ 2.5 ಲಕ್ಷ 3 ಲಕ್ಷ ಕಾರ್ಡುಗಳು ಶೀಘ್ರದಲ್ಲೇ BPL ಇಂದ APL ಗೆ ಕನ್ವರ್ಟ್ ಆಗಲಿದೆ. ಇದು ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಹೀಗಾಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ BPL ಕಾರ್ಡ್ಗೆ ಇದ್ದ ಮಾನದಂಡಗಳನ್ನ ಬದಲಾವಣೆ ಮಾಡೋದರ ಮೂಲಕ ಸಾವಿರಾರು ಕಾರ್ಡುಗಳು ರದ್ದಾಗುವುದು ಕೂಡ ಉಳಿಸಬಹುದು ಅಂತ ಹೇಳಲಾಗಿದೆ. ಸೊ ಇದನ್ನ 1,20,000 ರೂಪಾಯಿದನ್ನ 2 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಒಂದು ಬೇಡಿಕೆ ಇದೆ ಅಂತ ಹೇಳಲಾಗಿದೆ. ನೋಡಿ, ದಿನಕ್ಕೆ 500 ರೂಪಾಯಿ, ತಿಂಗಳಿಗೆ 15,000 ರೂಪಾಯಿ ಸಂಪಾದನೆ ಮಾಡುವ BPL ಕಾರ್ಡು ಕೂಡ ಬಂದ್ ಆಗ್ತಾ ಇದೆ. ಇದು ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬಹುದು. ಇನ್ನು ಮುಂದಿನ ಬರೋ ದಿನ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಹೌದು ವೀಕ್ಷಕರೇ, ಮತ್ತೆ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿರೋದ್ರಿಂದ ಟೆಂಡರ್ ಪ್ರಕ್ರಿಯೆ ಅಂತಿಮ ಆಗ್ತಾ ಇದ್ದಂತೆ ರಾಜ್ಯದ ಜನತೆಗೆ BPL ಮತ್ತು ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ 10 ಕೆಜಿ ಅಕ್ಕಿ ಬದಲು 5 ಕೆಜಿ ಅಕ್ಕಿ ಕೊಟ್ಟು 5 ಕೆಜಿ ಹೆಚ್ಚುವರಿ ಅಕ್ಕಿ ಬದಲಾಗಿ 1 ಕೆಜಿ ತೊಗರಿಬೇಳೆ, 1 ಕೆಜಿ ಹೆಸರು ಕಾಳು, 1 ಲೀಟರ್ ಅಡಿಗೆ ಎಣ್ಣೆ, 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ. ಆದ್ರೆ ಹೆಸರು ಕಾಳು ಬದಲಾಗಿ ತೊಗರಿಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ. ಅಂದ್ರೆ ಅಕ್ಕಿ ಬದಲಾಗಿ ನಿಮಗೆ ತೊಗರಿಬೇಳೆ, ಉಪ್ಪು, ಸಕ್ಕರೆ ಹಾಗೂ ಅಡುಗೆ ಎಣ್ಣೆ, ಹೆಸರು ಕಾಳು ಸದ್ಯಕ್ಕೆ ಕೊಡೋದಿಲ್ಲ ಅಂತ ಹೇಳಲಾಗಿದೆ. ಸೊ ವೀಕ್ಷಕರು, ಇದನ್ನು ಕೂಡ ವಿತರಣೆ ಮಾಡಲಾಗುತ್ತೆ ಮುಂದಿನ ಬರೋ ದಿನಗಳಲ್ಲಿ. ಇನ್ನು ಮತ್ತೆ ನೋಟುಗಳಲ್ಲಿ ಭಾರಿ ಬದಲಾವಣೆ ಮಾಡಲು RBI ಇಂದ ಟೆಂಡರ್ ಆಹ್ವಾನ ಶುರು ಮಾಡಲಾಗ್ತಾ ಇದೆ. ಈಗಿದ್ದ ಹಳೆ ನೋಟುಗಳ ಕಥೆ ಏನು ನೋಡಿ ವೀಕ್ಷಕರೇ. ಕೇಂದ್ರ ಸರ್ಕಾರ ಈಗಾಗಲೇ ಮೊದಲೇ ಒಂದು ಬಾರಿ ನೋಟ್ ಬ್ಯಾನ್ ಮಾಡಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ಬಾರಿ ಯಾವುದೇ ಕಾರಣಕ್ಕೂ ನೋಟ್ಗಳನ್ನ ಬ್ಯಾನ್ ಮಾಡೋದಿಲ್ಲ, ಇದು ಕೂಡ ನಿಮಗೆ ಗೊತ್ತಿರಲಿ. ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ಮುಂದಿನ ವರ್ಷದಿಂದ ಅಂದ್ರೆ 2027ರಿಂದ ನಮ್ಮ ದೇಶದಲ್ಲಿ 10 ರೂಪಾಯಿ ಮತ್ತು 20 ರೂಪಾಯಿ ಮುಖಬೆಲೆಯ ಪಾಲಿಮರ್ ಅಂದ್ರೆ ಪ್ಲಾಸ್ಟಿಕ್ ಕರೆನ್ಸಿ ನೋಟುಗಳನ್ನ ಪ್ರಾಯೋಗಿಕವಾಗಿ ಟ್ರಯಲ್ ರೂಪದಲ್ಲಿ ಚಲಾವಣೆಗೆ ತರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮೊದಲ ಹಂತದ ಜಾರಿಗಾಗಿ RBI ಟೆಂಡರ್ ಪ್ರಕ್ರಿಯೆ ಆರಂಭ ಮಾಡಿದ್ದು, ನೋಟು ಮುದ್ರಣಕ್ಕೆ ಅಗತ್ಯವಾದ ಕಚ್ಚಾ ವಸ್ತುಗಳ ಪೂರೈಕೆಗಾಗಿ ಜಾಗತಿಕ ಮಟ್ಟದಲ್ಲಿ ಟೆಂಡರ್ ಅನ್ನ ಆಹ್ವಾನಿಸಲಾಗಿದೆ. ಅಂದ್ರೆ 2027ರ ವೇಳೆಗೆ ಹೊಸ ನೋಟುಗಳು ಸಾರ್ವಜನಿಕ ಬಳಕೆಗೆ ಮುಕ್ತವಾಗುವ ನಿರೀಕ್ಷೆ ಇದೆ ಅಂತಾನೆ ಹೇಳ್ಬಹುದು. ಇವು ಪಾಲಿಮರ್ ನೋಟ್ಸ್ ಗಳು ಆಗಿರೋದ್ರಿಂದ ಇವುಗಳು ನೀರಲ್ಲಿ ಹಾಕಿದ್ರೆ ನೆನೆಯೋದಿಲ್ಲ, ಹರಿಯುತ್ತೀರಂದ್ರೂ ಕೂಡ ಹರಿಯೋದಿಲ್ಲ. ಆತರ 10 ರೂಪಾಯಿ 20 ರೂಪಾಯಿ ಮುಖಬೆಲೆಯ ಹೊಸ ನೋಟುಗಳು ಮೊದಲಿಗೆ ಭಾರತದಲ್ಲಿ ಚಲಾವಣೆಗೆ ಬರುತ್ತೆ. ಅವುಗಳು ಯಶಸ್ಸು ಆದ್ರೆ ನಂತರ 50 ರೂಪಾಯಿ, 100 ರೂಪಾಯಿ, ನಂತರ 200 ರೂಪಾಯಿ ಈ ತರ ನೋಟುಗಳು ಕೂಡ ಪಾಲಿಮರ್ ನೋಟ್ಸ್ ಗಳನ್ನ ಅಂದ್ರೆ ಈಗಿದ್ದ ಕಾಗದದ ನೋಟುಗಳ ಬದಲಾಗಿ ಪ್ಲಾಸ್ಟಿಕ್ ನೋಟ್ಗಳನ್ನ ಪರಿಚಯ ಮಾಡಲಾಗುತ್ತೆ. ಆದ್ರೆ ಹಳೆ ನೋಟುಗಳನ್ನ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋದಿಲ್ಲ ಅಂತಾನೂ ಕೂಡ ಮೊದಲೇ RBI ಹೇಳಿರುವಂತದ್ದು. ಅವು ಕೂಡ ಇರುತ್ತೆ, ಈಗ ಹೊಸ ನೋಟುಗಳು ಕೂಡ ಇರುತ್ತೆ, ಎರಡೂ ಕೂಡ ಚಲಾವಣೆಯಲ್ಲಿ ಇರುತ್ತೆ ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಈಗಿದ್ದ ಕಾಗದದ ನೋಟುಗಳು ತುಂಬಾ ಮೃದುವಾಗಿರೋದು ಸ್ವಲ್ಪ ಚಲಾವಣೆ ಮಾಡಿದ ನಂತರ ಅವುಗಳು ತುಂಬಾ ಹರಿದು ಹೋಗುವ ಪರಿಸ್ಥಿತಿ ಬಂದಿದೆ. ಸೊ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಅಂತೂ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಹೌದು, ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ನೋಡಿ ವೀಕ್ಷಕರೇ, 3 ತಿಂಗಳಲ್ಲಿ ಬರೋಬ್ಬರಿ ಬಂಗಾರದ ಬೆಲೆ 20,000 ರೂಪಾಯಿಯಷ್ಟು ಕುಸಿತ ಇಲ್ಲಿ ಕಂಡಿರುವಂತದ್ದು. ಇನ್ನು ಬೆಳ್ಳಿ 3 ತಿಂಗಳಲ್ಲಿ ಬರೋಬ್ಬರಿ 95ರಿಂದ 1,20,000 ರೂಪಾಯಿಯಷ್ಟು ಇಳಿಕೆಯನ್ನ ಕಂಡಿದೆ. ಅಂದ್ರೆ 3 ತಿಂಗಳ ಹಿಂದೆ ಬೆಳ್ಳಿ ಬೆಲೆ 1 ಕೆಜಿಗೆ 3,20,000 ರೂಪಾಯಿದು ಈಗ 2,30,000 ರೂಪಾಯಿ 1 ಕೆಜಿ ಬೆಳ್ಳಿ ಬೆಲೆ ಮಾರಾಟ ಮಾಡಲಾಗ್ತಾ ಇದೆ. ಹತ್ತತ್ರ 1 ಲಕ್ಷ ರೂಪಾಯಿ ಬೆಲೆಯಲ್ಲಿ ಇಳಿಕೆ ಆಗಿರುವಂತದ್ದು. ನೋಡಿ, ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದಿಂದ 1 ವರ್ಷಗಳ ಕಾಲ ಚಿನ್ನ ಖರೀದಿಗೆ ಬ್ರೇಕ್ ಹಾಕುವಂತೆ ಜನರಿಗೆ ಮನವಿಯನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಡಿಮ್ಯಾಂಡ್ ಕೂಡ ಕಡಿಮೆ ಆಗಿದೆ, ಡಿಮ್ಯಾಂಡ್ ಇಳಿಕೆ ಆಗಿದೆ. ಇತ್ತ ಅಮೆರಿಕ ಇರಾನ್ ಯುದ್ಧದಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ, ಬೆಲೆ ಇಳಿಕೆಗೆ ಕಾರಣವಾಗಿದೆ. ಇನ್ನು 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ
1,63,000 ರೂಪಾಯಿ ಇತ್ತು 3 ತಿಂಗಳ ಹಿಂದೆ. ಆದ್ರೆ ಈಗ 1,43,000 ರೂಪಾಯಿಗೆ ಮಾರಾಟವಾಗ್ತಾ ಇದೆ. 20,000 ರೂಪಾಯಿ ಇಳಿಕೆ ಆಗಿದೆ ಅಂತಾನೆ ಹೇಳಬಹುದು. ಇನ್ನು ಕೊನೆಯದಾಗಿ ಕರ್ನಾಟಕದಲ್ಲಿ ಮುಂದಿನ 3 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ಮಕ್ಕಳು, ವಯಸ್ಸಾಗಿದ್ದವರು ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳಲಾಗಿದೆ. ಮೊದಲಿಗೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಆಗಲಾಗುತ್ತೆ. ಅಂದ್ರೆ ಗುಡುಗು ಸಿಡಿಲು, ಭಾರಿ ಬಿರುಗಾಳಿ ಸಮೇತ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಕೊಟ್ಟಿದೆ. ಅಂದ್ರೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗಲಿದೆ. ಇನ್ನು ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಹಾಸನ ಮತ್ತು ಬೆಳಗಾವಿಯಲ್ಲೂ ಕೂಡ ಜೋರಾಗಿ ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ಹವಾಮಾನ ಇಲಾಖೆ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಧಾರವಾಡ, ಹುಬ್ಬಳ್ಳಿ, ಗದಗ, ಹಾವೇರಿ, ಕಲಬುರಗಿ, ಬೀದರ್ ಮತ್ತೆ ವಿಜಯನಗರ ಈ ಒಂದು ಭಾಗಗಳಲ್ಲಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಮುಂದಿನ 24 ಗಂಟೆಗಳ ಕಾಲ ಸಾಧಾರಣ ಮಳೆ ಆಗಲಿದೆ ಮತ್ತು ಸಂಜೆ ಹೊತ್ತಿಗೆ ಚಳಿ ಗಾಳಿ ಬೀಸಲಿದೆ ಮತ್ತೆ ಬಿರುಗಾಳಿ ಸಮೇತ ಸಾಧಾರಣ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಇನ್ನು ವೀಕ್ಷಕರೇ, ಕೊನೆಯದಾಗಿ ಹೇಳ್ಬೇಕಂದ್ರೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಅಂತ ಹೇಳಿದೆ. ನೋಡಿ, ಒಂದು ಕಡೆಗೆ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಮತ್ತೆ 4 ಜನರು ಬಲಿಯಾಗಿರೋ ಸುದ್ದಿ ಕೂಡ ಬಂದಿದೆ. ಅಂದ್ರೆ ಈ ಒಂದು ಕೊರೋನಾ ವೈರಸ್ ಇಂದ ಮತ್ತು ವಿವಿಧ ಕಾಯಿಲೆಗಳಿಂದ ಬಳಲ್ತಾ ಇದ್ದವರು ಕೊರೋನಾ ಸೋಂಕಿನಿಂದ ಬಲಿಯಾಗಿರುವುದು ಕೂಡ ಪತ್ತೆಯಾಗಿದೆ. ಮತ್ತೆ ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಆಂಧ್ರ ಪ್ರದೇಶದ ಗಡಿ ಜಿಲ್ಲೆಗಳಾದ ನಮ್ಮ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಆಗಿರುವಂತೆ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಋತುಮಾನದ ಜ್ವರ ಭೀತಿ ಆರೋಗ್ಯ ಇಲಾಖೆ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿದೆ. ನೋಡಿ, ನಮ್ಮ ರಾಜ್ಯದಲ್ಲಿ ಬದಲಾಗುತ್ತಿರುವ ಹವಾಮಾನದ ಹಿನ್ನೆಲೆ ಈಗಾಗಲೇ ಸಾಂಕ್ರಾಮಿಕ ಇನ್ಫ್ಲೂಯೆನ್ಸಾ ಅಂತ ನಾವೇನ್ ಕರಿತೀವಿ ಅಂತ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದ್ರೆ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಹೇಳಿದೆ. ಈ ಜ್ವರವು ಅತ್ಯಂತ ವೇಗವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗವಾಗಿದ್ದು ಕೆಲವೊಮ್ಮೆ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೆಮ್ಮು, ಜ್ವರ, ಗಂಟಲು ನೋವು ಅಥವಾ ಗಂಟಿನಲ್ಲಿ ಊತ ಕಾಣಿಸಿಕೊಳ್ಳೋದು, ಜೊತೆಗೆ ಮೈಕೈ ನೋವು, ಉಸಿರಾಟಕ್ಕೆ ತೊಂದರೆ ಆದ್ರೆ ಬೇಗನೆ ಆಸ್ಪತ್ರೆಗೆ ತೋರಿಸಬೇಕು ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.